ರಾಜಕೀಯವಾಗಿ ಅಷ್ಟೇ ಅಲ್ಲದೆ ಸ್ವಾಮೀಜಿಗಳು ವೈಯಕ್ತಿಕವಾಗಿ ಆಸ್ತಿಯನ್ನು ಮಾಡ್ಕೊಂಡಿದ್ದಾರೆ. ಅದರ ದಾಖಲೆಗಳನ್ನು ನಾನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ. ದಾವಣಗೆರೆ ಭಾಗದಲ್ಲಿ ತಮ್ಮ ಸಹೋದರ ಹೆಸರಿನೆಲ್ಲ ಏನು ಆಸ್ತಿ ಮಾಡಿದ್ದಾರೆ ಅದನ್ನು ಕೂಡ ನಾನು ಸಾದರಪಡಿಸ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸರ್. ಅದು ಬಂದವು ಎಲ್ಲವೂ ದಾಖಲೆ ಪಡಿಸ್ಲಿ, ಯಾರು ಬೇಡ ಅಂತಾರೆ. ತಪ್ಪಿದ್ರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಾನು ಇದುವರೆಗೂ ಭಕ್ತರನ್ನ ಸಂಪಾದನೆ ಮಾಡಿದ ಹೊರತು ಆಸ್ತಿಗಳನ್ನ ಸಂಪಾದನೆ ಮಾಡಿಲ್ಲ. ಹಾಗಾಗಿ ಅಂಥವೇನಾರು ಅವ್ರಿಗೆ ಏನಾರ ಮಾಹಿತಿಗಳಿದ್ರೆ ಮಾಡಿದರೆ ಅದನ್ನು ತೋರಿಸ್ಲಿ. ಅಂಥವೇನಾರು ತಪ್ಪುಗಳಿದ್ರಪ್ಪ ಅಂದರೆ ಸರಿಪಡಿಸೋ ಪ್ರಯತ್ನ ಮಾಡೋಣ. ಹಾಗಾಗಿ ಅದ್ರ ಬಗ್ಗೆ ನಾನು ಏನೂ ಮಾತಾಡೋಕ್ಕೆ ಹೋಗಲ್ಲ. ಏನೇ ಆರೋಪ ಪ್ರತ್ಯಾರೋಪನ ನಾಳೆ 20 ನಡೆಯುವಂಥ ಸಭೆ ನಾನು ಚರ್ಚೆ ಮಾಡ್ತೀನಿ. ಈಗಾಗಲೇ ತಮ್ಮ ಭಕ್ತರು ಹೇಳೋ ಪ್ರಕಾರ ಒಂದು ವೇಳೆ ಸ್ವಾಮೀಜಿಯವರ ಬದಲಾವಣೆ ಮಾಡೋಕೆ ಮುಂದಾದರೆ ನಾವು ಕೂಡಲ ಸಂಗಮದಲ್ಲೇ ಮತ್ತೊಂದು ಪೀಠವನ್ನು ಹೊಸದಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥ ಪರಿಸ್ಥಿತಿ ಏನಾದರೂ ಬಂದರೆ ತಮ್ಮ ನಿಲುವು ಏನಾಗಿರುತ್ತೆ ಸ್ವಾಮೀಜಿ? ಅದಕ್ಕೆ ನಾನು ಹೇಳಿಲ್ಲ. ಭಕ್ತರು ಭಾವನೆಗಳನ್ನ ಹಂಚ್ಕೊಳ್ತಾರೆ. ಭಕ್ತರ ಭಾವನೆಗಳಿಗೆ ನಾನು ಗೌರವ ಕೊಡಬೇಕು. ಅವರು ಯಾವ ರೀತಿ ತೀರ್ಮಾನ ಮಾಡ್ತಾರೋ ಆ ರೀತಿ ತೀರ್ಮಾನಕ್ಕೆ ನಾನು ಬದಲಿದ್ದೀನಿ. ಅವ್ರಿಗೆ ಬಿಟ್ಟಿರೋದು ನಮ್ಮ ಪೀಠ ಭಕ್ತರ ಪೀಠ, ಭಕ್ತರಿಂದ ಕಟ್ಟಿರ್ತಕ್ಕಂಥ ಪೀಠ. ಭಕ್ತರು ಹೇಳುವಂಥ ತೀರ್ಮಾನವೇ ನನ್ನ ಅಂತಿಮ ತೀರ್ಮಾನ. ಸರಿ ಸ್ವಾಮೀಜಿ, ಎಲ್ಲ ಒಂದು ಕಡೆ ಮಾತಾಡೋ ಟೈಮ್ನಲ್ಲಿ ನನ್ನ ಆರಂಭನೂ ಕೂಡಲ ಸಂಗಮದಲ್ಲಿ ಆಗಿದೆ, ಅಂತ್ಯನೂ ಕೂಡ ಇಲ್ಲೇ ಆಗುತ್ತೆ ಅನ್ನೋ ಒಂದು ಕೆಲವೊಂದಿಷ್ಟು ಮಾತುಗಳು ಹೇಳಿದ್ರಿ. ಎಲ್ಲ ಒಂದು ಕಡೆ ಭಾವನಾತ್ಮಕವಾಗಿ ತಮ್ಮ ಮಾತುಗಳು ಬರ್ತಾ ಇರುವಂಥದ್ದು. ಈ ಹಿಂದೆ ಏನಾದರೂ ನೋವು ಅಡಗಿರುವಂಥದ್ದು ಅದನ್ನು ಇಲ್ಲಿ ಬಹಿರಂಗವಾಗಿ ಬರ್ತಾ ಇದೆಯಾ ಸ್ವಾಮೀಜಿ? ನೋಡ್ರಿ, 1000 ನೋವು 1000 ಅಪಮಾನ ಗುರುಗಳು ಬರುವಂಥ ಸಹಜ. ಅದೆಲ್ಲ ನುಂಗಿಕೊಂಡು ಇದುವರೆಗೂ ನಾನು ಸಂಘಟನೆ ಮಾಡಿದ್ದೀನಿ ಸಮಾಜ. ಇಂಥ 100,000 ನೋವುಗಳು, ಅಪಮಾನಗಳು, ಅವಮಾನಗಳು ಏನೇ ಬಂದರೂ ಅದನ್ನು ಸಹಿಸಿಕೊಂಡು ನಮ್ಮ ಬಡ ಜನರ ಕಣ್ಣೀರನ್ನು ಒರೆಸೋ ಪ್ರಯತ್ನವನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಅಂತ ಯಾವುದೇ ಸಂದರ್ಭ ಬಂದರೂ ಅಂತ ಎಲ್ಲದಕ್ಕೂ ನಾನು ಸಿದ್ಧನಾಗಿ ಕೆಲಸ ಮಾಡ್ತೀನಿ.